ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಸುಮ್ಮನೆ ಡೈಲಿ ನನ್ನ ರೂಟೀನ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಸೊ ಈ ವಿಡಿಯೋನಲ್ಲಿ ನಾನು ಏನೇನು ಮಾಡ್ತೀನಿ ಅಂತ ನೋಡ್ಕೊಂಡು ಬನ್ನಿ. ರುಚಿ ಮಗನೇ ಗುಡ್ ಮಾರ್ನಿಂಗ್. ರುಚಿ ಅಪ್ಪ ನಿಂಗೆ ಏನು ತಂದೈತೆ ನೋಡು ರುಚಿ. ಇಲ್ಲಿ ಹಲೋ. ಅಯ್ಯೋ ಮುತ್ತು ಕೊತ್ತು ಬಂಗಾರಿ. ಗುಡ್ ಮಾರ್ನಿಂಗ್ ಮಗನೇ. ಅಯ್ಯೋ 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 ಚಿನ್ನಮ್ಮ. ದುಚ್ಚಿ ಅನಮ್ಮ ಫೋನ್ ಅಪ್ಪ ತಂದಿರೋದು ದುಚ್ಚಿಗೆ. ನಿಂಗೆ ಫೋನು ಕೊಡಿಲಿ ಇಲ್ಲಿ. ಚೆನ್ನಾಯ್ತ ಮಗ್ನೆ. ಇಲ್ಲೋಡು ದುಚ್ಚಿ ಅಪ್ಪ ನಿಂಗೆ ಇದು ತಂದೈತೆ, ಟ್ರಕ್ ತಂದೈತೆ ದುಚ್ಚಿಗೆ, ಹೊಸದು ಟ್ರಕ್ಕು. ಚಿನ್ನಮ್ಮ ಇಲ್ಲಿ ಇದು ಬೇಡವಾ ಋಷಿ? ಇದು ಬೇಡವಾ ಮಗನ? ಇಲ್ಲೋಡಿ ನಮ್ಮ ಚಿನ್ನಮ್ಮ ಇಲ್ಲೋಡಿಲಿ. ವಾವ್ ದುಚ್ಚಿಗೆ ಎಷ್ಟೊಂದು ಆಟ ಚಮ ತಂದವ್ರೆ. ಕೊಕ್ಕೋ ಬಂತು ಬಂತು, ಕೊಕ್ಕೋ ಬಂತು, ಹಿಂಗೆ ಬಂತು ಹಿಂಗೆ ಬಂತು ಹಿಂಗೆ ಬಂತು, ಕೊಕ್ಕೋ ಬಂತು. ನೋಡಿ ಇದೆಲ್ಲ ಕೇರಳ ಹೋಮ್ ಮೇಡ್ ಚಾಕ್ಲೇಟು. ತುಂಬಾ ಚೆನ್ನಾಗಿರುತ್ತೆ. ನನ್ನ ಮಗ ಎದ್ದಿದ ತಕ್ಷಣ ಕೊಡೋವರೆಗೂ ಬಿಡಲಿಲ್ಲ. ಸೊ ಒಂದು ಸ್ವಲ್ಪ ಕೊಟ್ಟಿದ್ದೀನಿ, ತಿಂತಾ ಇದ್ದೇನೆ ನೋಡಿ. ದುಷಿ ಚೆನ್ನಾಯ್ತಮ್ಮ? ಅಪ್ಪ ಎಲ್ಲೋಯ್ತು ದುಷಿ? ಚೆನ್ನಾಗಿರುತ್ತೆ ಇದು ಹೋಮ್ ಮೇಡ್ ಚಾಕ್ಲೇಟ್ಸು. ಸೊ ಕೇರಳದಲ್ಲಿ ಸಿಗುತ್ತೆ. ನಾವು ಲಾಸ್ಟ್ ಟೈಮ್ ಹೋದಾಗ ತೊಗೊಂಬಂದಿದ್ವಿ. ಸೊ ಹಂಗಾಗಿ ಈ ಸತಿನೂ ತೊಗೊಂಬಂದಿದ್ದಾರೆ. ಚೆನ್ನಾಗಿದೆ, ಡಿಫ್ರೆಂಟಾಗಿರುತ್ತೆ ಚಾಕ್ಲೇಟ್ಸು. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು ನೋಡಿ. ಟೈಮ್ ಆಲ್ಮೋಸ್ಟ್ 9 ಗಂಟೆ 9:15 ಆಗಿದೆ. ಸೊ ಸ್ನಾನ ಮಾಡಿಕೊಂಡು ಪೂಜೆ ಮಾಡಬೇಕಲ್ವ ದುಷಿ? ದುಷಿ ಮಗ್ನೆ ಚಾಮಿ. ವೆರಿ ಗುಡ್ ದುಚ್ಚಿ ಮಗ್ನೆ. ಬಾ ದೋಸೆ ಹಾಕ್ಕೊಡ್ತೀನಿ ಬಾ. ಇವಾಗ ಟೈಮ್ 11 ಗಂಟೆ ಆಗಿದೆ. ನನ್ನ ಮಗಂಗೆ ಆಗಲೇ ನಾನು ಬೆಳಗ್ಗೆ ಒಂದು ದೋಸೆ ಹಾಕ್ಕೊಟ್ಟಿದ್ದೆ. ಸೊ ಇವಾಗ ಇನ್ನೊಂದು ಹಾಕ್ಕೊಟ್ರೆ ಅವನು ತಿಂತಾನೆ. 11 ಗಂಟೆ ಆಯ್ತಲ್ವ. ಸೊ ಅವ್ನಿಗೆ ಈಗ ಇನ್ನೊಂದು ದೋಸೆ ಹಾಕ್ಕೊಡ್ತೀನಿ. ಅವ್ನಿಗೆ ದೋಸೆ ಹಾಕ್ಕೊಟ್ಬಿಟ್ಟು ನಾನು ದೇವ್ರ ಮನೆಗೆ ಬಂದು ನೆಕ್ಸ್ಟ್ ಕೆಲಸ ಮುಗಿಸ್ಕೊತೀನಿ. ಹಾಗೆ ಒಂದು ದೋಸೆ ಹಾಕಿದ್ದೆ. ಸೊ ಇನ್ನು ಸ್ವಲ್ಪ ಅವ್ನಿಗೆ ಇವಾಗ ಒಂದು ಸ್ವಲ್ಪ ಹಾಕ್ಕೊಡೋಣ, ಅವನು ತಿಂತಾನೆ ಅಂತ ಹೇಳ್ಬಿಟ್ಟು ಇವಾಗ ಹಾಕ್ಕೊಡ್ತಾ ಇದ್ದೀನಿ. ಅವ್ನಿಗೆ ದೋಸೆ ಹಾಕ್ಕೊಟ್ಬಿಟ್ಟು ಅವ್ನ ಪಾಡಿಗೆ ಅವ್ನು ತಿಂತಾ ಇರ್ತಾನೆ. ಸೊ ನಾನು ಬೇರೆ ಕೆಲಸ ಮಾಡ್ಕೊಬೋದು ಅಂತ ಹಾಕ್ಕೊಡ್ತೀನಿ ಈಗ ಒಂದು ದೋಸೆ. ಈ ನಡುವೆ ಅಂತೂ ಅವನು ರೈಸ್ ಐಟಮ್ ತಿಂತಾನೆ ಇಲ್ಲ, ಬರೀ ದೋಸೆ ಚಪಾತಿ ರೊಟ್ಟಿ. ಒಂದು ದೋಸೆ ಹಾಕಿದ್ದೀನಿ, ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಅವನಿಗೆ ಕೊಡ್ತೀನಿ. ಹೋಗ್ಬಿಟ್ಟು ಹೂವು ಕಿತ್ಕೊಂಡು ಬರೋಣ. ದುಷಿ ನಾನು ಹೋಗಲ್ಲಿ ದೋಸೆ ಹಾಕಿ ಬರೋ ಅಷ್ಟ್ರಲ್ಲಿ ನೋಡ್ರಿ ಹಿಂಗೆ ಮಾಡಿದಾನೆಲ್ಲ. ಬರೀ ಇಂಥ ಕೆಲಸನೇ ಮಾಡೋದು ಇವನು. ಹೂವು ನಿಂಚಲ್ಲಿ ಹೂವು ಕಿತ್ಕೊಳ್ಳೋಣ. ಹೂವು ಹೂವು ಕಿತ್ಕೊಳ್ಳೋಣ. ಚಿನ್ನಮ್ಮ ಇಲ್ಲಿ ಎದ್ದು ನಿಂಚ. ಥ್ಯಾಂಕ್ ಯು.
ಈ ನಮ್ಮ ಚಿಕ್ಕ ನಾಯಿ ಮರಿ ಏನು ಮಾಡ್ತಾ ಇತ್ತು ನೋಡೋಣ. ಇಡಲಿ ಬಾ 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 ದುಷಿ ಬಾಚಿನಿ ಬಾ. ಕುಕ್ಕು ಬರ್ತೈತೆ ದುಷಿ ಮಗನೇ. ಕೊಟ್ಟಿದ್ದೀನಿ ಅವನ್ ಪಾಡಿಗೆ ಅವ್ನು ತಿಂತಾ ಇದ್ದಾನೆ ಟಿವಿ ನೋಡ್ಕೊಂಡು. ಅವನ್ ಪಾಡಿಗೆ ಅವ್ನು ತಿನ್ಕೊಂಡು ಟಿವಿ ನೋಡ್ತಾ ಇದ್ದಾನೆ. ಆರಾಮಾಗಿ ಕುತ್ಕೊಂಡ್ಲಿ. ನಾನು ಅಷ್ಟರಲ್ಲಿ ಪೂಜೆ ಮಾಡ್ಕೊತೀನಿ. ಇವತ್ತಿನ ಪೂಜೆ ಸಿಂಪಲ್ಲಾಗಿ ಮುಗಿಸ್ದೆ. ಪೂಜೆ ಮಾಡಿಬಿಟ್ಟು ಎಲ್ಲರೂ ಕೂಡ ದೇವ್ರ ಮನೆ ಬಾಗ್ಲಾಗ್ತಾರೆ. ಅದು ಯಾಕೆ ಅಂದರೆ ದೇವ್ರು ಎಲ್ಲೂ ಹೋಗ್ಬಾರ್ದು, ನಮ್ಮ ಮನೇಲಿ ಇರಲಿ ಅನ್ನೋ ಕಾರಣಕ್ಕೆ ಎಲ್ಲರ ಮನೆಯಲ್ಲೂ ಪೂಜೆ ಆದಮೇಲೆ ಬಾಗ್ಲಾಗ್ತಾರೆ. ಹಂಗೆ ನಾನು ಕೂಡ ಹಾಕ್ತೀನಿ. ದುಷಿ ಅಪ್ಪಾಚಿ ತಿಂತ ಇದೆಯಮ್ಮ. ಸೂಪರ್ ಓದ್ತೀನಮ್ಮ. ಇನ್ನೂ ಟಿಫನ್ ಮಾಡಿಲ್ಲ. ನನಗೆ ಅಂತ ಅನ್ನಕ್ಕೆ ಇಟ್ಕೊಂಡು ಅದು ಈರುಳ್ಳಿ ಚಟ್ನಿಗೆಲ್ಲ ರೆಡಿ ಮಾಡಿಟ್ಟಿದ್ದೆ. ಮಿಕ್ಸಿಗೆ ಹಾಕಿರಲಿಲ್ಲ. ಸೊ ಇವಾಗ ಮಿಕ್ಸಿಗೆ ಹಾಕೋಣ. ಈರುಳ್ಳಿ ಚಟ್ನಿ, ಈರುಳ್ಳಿ ಚಟ್ನಿ ನನಗಂತೂ ತುಂಬಾ ಇಷ್ಟ. ಇದು ರೊಟ್ಟಿಗೆ, ದೋಸೆಗೆ, ಚಪಾತಿಗೆ ಮತ್ತು ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಟೈಮ್ ಈಗ 11:50 ಸೊ ಇವಾಗ ಟಿಫನ್ ತಿಂತಾ ಇದ್ದೀನಿ ನಾನು. ಮನೇಲಿ ಮಕ್ಕಳು ಮಲಗಿದ್ದಾರೆ ಅಂದರೆ ಅವ್ರು ಎದ್ದೋಳು ಅಷ್ಟರಲ್ಲಿ ನಾವೆಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ಬೇಕು. ಪಾಪ ನನ್ನ ಮಗ ಎಷ್ಟು ಮುದ್ದಾಗಿ ಮಲ್ಕೊಂಡಿದ್ದಾನೆ. ಸೊ ಅವ್ನು ಆರಾಮಾಗಿ ಮಲ್ಕೊಂಡ್ಲಿ. ಅವ್ನು ಎದ್ದೋಳಕ್ಕೆ ಮುಂಚೆ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ನಾನು. ಅದು ಮಲ್ಕೊಬೇಕಂದ್ರೆ ರೂಮೆಲ್ಲ ಫುಲ್ಲು ಕತ್ತಲೆ ಆಗಿರಬೇಕು. ಹಂಗಾಗಿ ನಾನು ವಿಂಡೋನು ಕ್ಲೋಸ್ ಮಾಡಿ ಸ್ಕರ್ಟನ್ನು ಎಳ್ದು ಬೆಚ್ಚಗೆ ಮಲಗಿಸಿದ್ದೀನಿ. ಸೊ ಒಂದು 2 ಅವರ್ ಆದರೂ ಮಲ್ಕೊಂಡ್ರೆ ನನ್ನ ಕೆಲಸ ಆರಾಮಾಗಿ ಮುಗಿಸ್ಬೋದು. ನೋಡೋಣ ಎಷ್ಟೊತ್ತಿಗೆ ಎದ್ದೇಳ್ತಾನೆ ಅಂತ. ನಮ್ಮನೆಯವ್ರು 3 ಡೇಸಿಂದ ಇರಲಿಲ್ಲ, ಟ್ರಿಪ್ ಹೋಗಿದ್ರು. ಸೊ ನಮ್ಮನೆಯವ್ರು ಗಾಡಿ ಸೌಂಡನ್ನ ಕೇಳಿಸ್ಕೊಂಡು ಅವನು ಹೆಂಗೆ ಓಡಿ ಬರ್ತಾ ಇದ್ದ ನೋಡಿ. ಗಾಡಿ ಸೌಂಡ್ ಕೇಳಿಸ್ಕೊಂಡು ಅಪ್ಪನೇ ಬಂದರು ಅಂತ ಮೆಟ್ಲ ಹತ್ರ ಓಡಿ ಬರ್ತಾವ್ನು ಕೆಳಗಡೆ ಹೋಗೋದಕ್ಕೆ. ಅವ್ನಿಗೇನು ಗೊತ್ತಾಗುತ್ತೋ, ಗಾಡಿ ಸೌಂಡ್ ಕೇಳಿಸಿದ್ರೆ ಸಾಕು. ಯಾವಾಗಲೂ ಅಷ್ಟೇ ಅವನು ಅವ್ರ ಅಪ್ಪಾಜಿ ಗಾಡಿ ಸೌಂಡ್ ಕೇಳಿಸ್ತಿದ್ದಂಗೆ ಬಂದುಬಿಡ್ತಾನೆ ಈಚೆ ನೋಡೋದಕ್ಕೆ. ಅವ್ರಿಗೊಂದು ನೋಡಿ ಸ್ವಲ್ಪ ಅಕ್ಕಿನ ತೊಳೆದ್ಬಿಟ್ಟು ನೆನೆ ನಾನು. ಏನಕ್ಕೆ ಅಂದರೆ ನನ್ನ ಮಗನಿಗೆ ದೋಸೆ ಹಿಟ್ಟನ್ನ ರೆಡಿ ಮಾಡೋಣ ಅಂತ. ಸೊ ಇದು ಹಿಟ್ಟನ್ನ ನಾನು ಯಾವ ರೀತಿ ರೆಡಿ ಮಾಡ್ತೀನಿ ಹಸಿ ಹಿಟ್ಟನ್ನ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ನಿಮಗೆ ತೋರಿಸ್ತೀನಿ. ಇದ್ರ ಜೊತೆ ಸ್ವಲ್ಪ ನಾನು ಮೆಂತ್ಯನೂ ಕೂಡ ನೆನೆಸ್ತಾ ಇದ್ದೀನಿ. ಏನಕ್ಕೆ ಮೆಂತ್ಯನೂ ನೆನೆಸ್ತಾ ಇದ್ದೀನಿ ಅಂದರೆ ನೆನೆಸಿರೋ ಮೆಂತ್ಯ ಒಳ್ಳೆಯದು. ಹಂಗಾಗಿ ಮೆಂತ್ಯ ಕೂಡ ನೆನೆಸ್ಬಿಟ್ಟು ಒಣಗಿಸ್ತೀನಿ ನಾನು. ನೆಕ್ಸ್ಟ್ ವೀಡಿಯೋನಲ್ಲಿ ನಮಗೆ ಗೊತ್ತಾಗುತ್ತೆ ಫುಲ್ ಯಾವ ರೀತಿ ನಾನು ಮಾಡ್ತೀನಿ ಅನ್ನೋದನ್ನು. ಸೊ ನೆಕ್ಸ್ಟ್ ವೀಡಿಯೋ ನೋಡಿ. ಸದ್ಯಕ್ಕೆ ಇದಿಷ್ಟು ನೆನೆಸಿದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ನೆನೆದ ಮೇಲೆ ನೆಕ್ಸ್ಟ್ ನಾನು ತೋರಿಸ್ತೀನಿ. ನೋಡಿ ಅಕ್ಕಿ ಮತ್ತು ಮೆಂತ್ಯ ಏನು ನೆನೆಸಿಟ್ಟಿದ್ದೆ ನಾನು, ಇದು ಕ್ಲೀನಾಗಿ ನೆಂದಿದೆ. ಸೊ ಇದನ್ನು ನೆಕ್ಸ್ಟು ಕ್ಲೀನಾಗೆಲ್ಲ ನೀರೆಲ್ಲ ಇನ್ನೊಂದು ಸರ್ತಿ ತೊಳೆದ್ಬಿಟ್ಟು ಕ್ಲೀನಾಗಿ ನೀರೆಲ್ಲ ಸೋಸಬೇಕು. ಕ್ಲೀನಾಗಿ ನೆಂದಿತ್ತು. ಸೊ ಇದನ್ನೆಲ್ಲ ಕ್ಲೀನಾಗಿ ಬಸ್ತಿದ್ದೀನಿ. ಸ್ವಲ್ಪ ನೀರೆಲ್ಲ ಈರಿದ್ಮೇಲೆ ನೆರಳಲ್ಲಿ ಒಣಗಿಸ್ಬೇಕು.